ಹೌದು, ನಾಡಿನ ದೊರೆ ಇದ್ದಾರಲ್ಲ, ಅದೇ ಕಣ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವರ ತವರು ಜಿಲ್ಲೆ ಮೈಸೂರು ಜಿಲ್ಲೆಯ ನಂಜನಗೂಡಿನ ದೇವರಾಯ ಶೆಟ್ಟಿಪುರ ಗ್ರಾಮದ ಹೊಸ ಬಡಾವಣೆಯ ಜನತೆ ಮೂಲಸೌಕರ್ಯ ನೀಡಿ ಇಲ್ಲವೇ ವಿಷ ಕೊಡಿ ಎಂದು ಪರಿಪರಿಯಾಗಿ ಬೇಡಿಕೊಳ್ಳುವ ಸ್ಥಿತಿ ತಲುಪಿದ್ದಾರೆ. ಆಶ್ಚರ್ಯವಾದರೂ ಇದು ನಿಜ. ದೀಪದ ಕೆಳಗೆ ಕತ್ತಲು ಅಂತಾರಲ್ಲ, ಆ ಮಾತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೇಳಿ ಮಾಡಿಸಿದಂತಿದೆ. ಇಡೀ ರಾಜ್ಯದ ಅಭಿವೃದ್ಧಿ ಮಾಡಿದ್ದೇನೆ, ಗ್ಯಾರಂಟಿ ಕೊಟ್ಟಿದ್ದೀನಿ ಎಂದು ಹೇಳುವ ಸಿದ್ದರಾಮಯ್ಯನವರೇ, ನಿಮ್ಮದೇ ಜಿಲ್ಲೆಯ ಜನರ ಸ್ಥಿತಿ ಒಮ್ಮೆ ನೋಡಿ. ಮೂಲ ಸೌಕರ್ಯಗಳಿಲ್ಲದೆ ಇಲ್ಲಿನ ನಿವಾಸಿಗಳು ಪರಿತಪಿಸುತ್ತಿದ್ದಾರೆ. ಶಾಸಕ ದರ್ಶನ್ ಧ್ರುವನಾರಾಯಣ್ ಪ್ರತಿನಿಧಿಸುವ ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೇವರಾಯ ಶೆಟ್ಟಿಪುರ ಗ್ರಾಮದ ನಿವಾಸಿಗಳು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಗ್ರಾಮದ ಎಚ್ಎಂ ಮಹದೇವಪ್ಪ ಎಂಬಾತ 2022ರಲ್ಲಿ ತಹಸೀಲ್ದಾರ್ ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮದ ಸರ್ವೆ ನಂಬರ್ 32/1 ಜಮೀನಿನಲ್ಲಿ ಸುಮಾರು 10 ಅಡಿ ಜಾಗವನ್ನ ಸಾರ್ವಜನಿಕರು ತಿರುಗಾಡಲೆಂದು 80,000 ರೂಪಾಯಿ ಹಣವನ್ನು ಪಡೆದು ಜಾಗ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಜಮೀನಿನ ಮಾಲೀಕ ರಸ್ತೆ ನನಗೆ ಸೇರಿದ್ದು ಎಂದು ಮತ್ತೆ ಕ್ಯಾತೆ ತೆಗೆದು ಗ್ರಾಮಸ್ಥರಿಗೆ ತಿರುಗಾಡುವ ರಸ್ತೆಯನ್ನು ಬಂದ್ ಮಾಡಿದ್ದಾನೆ. ಇದರಿಂದ ನಿವಾಸಿಗಳು ಓಡಾಡಲು ತುಂಬಾ ತೊಂದರೆಯಾಗಿದೆ. ಅಲ್ಲದೆ ಬೀದಿಯಲ್ಲಿ ಚರಂಡಿಯ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಮನೆಯ ಮುಂದೆಯೇ ಹರಿಯುತ್ತಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿಯಲ್ಲಿದ್ದಾರೆ. ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದು ಸ್ವಂತ ಖರ್ಚಿನಲ್ಲಿ ಜೆಸಿಬಿಯಿಂದ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. 2-3 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮನೆಗಳು ಜಲಾವೃತವಾಗಿದೆ. ಇದೇ ರೀತಿ ಮುಂದುವರೆದರೆ ನಾವು ಗ್ರಾಮವನ್ನೇ ತೊರೆಯುತ್ತೇವೆ. ನಮ್ಮ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ, ಇಲ್ಲದಿದ್ದರೆ ಕುಟುಂಬ ಸಮೇತ ತಾಲೂಕು ಕಚೇರಿಯಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ. ಅಲ್ಲಿಯ ತನಕ ನಮಗೆ ಒಂದು ತೊಟ್ಟು ವಿಷ ಕೊಟ್ಟುಬಿಡಿ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಮಸ್ತೆ, ನಾವು ದೇವರಾಯ ಶೆಟ್ಟಿಪುರದಿಂದ ಮಾತಾಡ್ತಾ ಇರೋದು. ಇಲ್ಲಿ ಸುಮಾರು 15 ವರ್ಷದಿಂದ ಕರೆಂಟ್ ಇರಲಿಲ್ಲ. ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ರು. ನಮಗೂ 15 ವರ್ಷದಿಂದ ಕರೆಂಟ್ ಇಲ್ಲದೆ ಬೆಳಕು ಅನ್ನೋದೇ ಇರಲಿಲ್ಲ. ಈಗ ಕರೆಂಟ್ ವ್ಯವಸ್ಥೆ ಮಾಡಿಕೊಟ್ರು. ಈಗೇನಂದರೆ ರೋಡಿನ ವ್ಯವಸ್ಥೆ, ಒಂದು ಚರಂಡಿ ವ್ಯವಸ್ಥೆ, ಮೂಲ ಸೌಕರ್ಯಗಳನ್ನೇ ಮಾಡಿಕೊಡ್ತಾ ಇಲ್ಲ. ನಾವು ಹೋಗಿ ತಹಸೀಲ್ದಾರ್ ಆಫೀಸು, DC ಆಫೀಸು ಎಲ್ಲನೂ ಸುತ್ತಿ ಸಾಕಾಗಿ ಪಂಚಾಯತಿಯವ್ರಿಗೂ ಹೇಳಿದ್ನು. ಪಂಚಾಯತಿಯವರು ಬರ್ತಾರೆ, ನೋಡ್ತಾರೆ, ಹಾಕುತ್ತೆ ಅಂತಾರೆ. ಮನೆ ಕಟ್ಟಕ್ಕೆ ಮನೆ ನಿರ್ಮಾಣ ಮಾಡೋಕ್ಕೆ ಮಾತ್ರ ಬಿಲ್ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ. ಪಂಚಾಯತಿಯಿಂದ ಯಾವುದೇ ಒಂದು ಸೌಕರ್ಯ ಮಾಡಿಕೊಡಿ ಅಂತ ಹೋದ್ರೆ ಯಾವುದಕ್ಕೂ ಕೇರ್ಲೆಸ್ ಮಾಡ್ತಾರೆ. ಇಲ್ಲ ಆಗುತ್ತೆ ಅಂತಾರೆ, ಬರ್ತಾರೆ, ಅಧಿಕಾರಿಗಳೆಲ್ಲ ನೋಡ್ತಾರೆ. PDOs ಅದ, ತಹಸೀಲ್ದಾರು ಖುದ್ದಾಗಿ ಬಂದು ನೋಡಿ ಇಲ್ಲಿ ನಮ್ಮ ವ್ಯವಸ್ಥೆ ನೋಡಿಗೂ ಸದ ನಮಗೆ ಒಂದು ಅನುಕೂಲ ಮಾಡಿಕೊಡ್ತಾ ಇಲ್ಲ. ಯಾವುದೇ ಅನುಕೂಲನೂ ಮಾಡೋಕ್ಕೆ ಹಿಂಜರ್ಕ ಹೋಯ್ತಾ ಇದ್ದಾರೆ. ಇಲ್ಲಿ ನೀರು ಫುಲ್ ಮಳೆ ಬಂದಾಗ ಮಾತ್ರ ನೀರೆಲ್ಲ ನಿಂತ್ಬಿಟ್ಟಿದೆ. ಮಳೆ ನೀರಿನ ಮೇಲೆ ಮಲಗೋ ಸ್ಥಿತಿ ಆಗ್ಬಿಟ್ಟಿದೆ. ಮಕ್ಕಳು ಮಾತ್ರ ತಿರುಗಾಡೋಕ್ಕೆ ಆಯ್ತಾ ಇಲ್ಲ. ಮೂಲ ಸೌಕರ್ಯಗಳನ್ನ ಮಾಡಿಕೊಡ್ತಾ ಇಲ್ಲ. PDO ಬಂದು ನೋಡ್ಕೊಂಡು ಹೋಗ್ತಾರೆ, ಪಂಚಾಯತ್ ಮೆಂಬರ್ಗಳು ಬಂದು ನೋಡ್ಕೊಳ್ತಾರೆ. ಮನೆ ಬಿಲ್ ಮಾತ್ರ ಸ್ಯಾಂಕ್ಷನ್ ಮಾಡ್ತಾರೆ. ಮನೆ ಕಟ್ಟಡ ಬಿಲ್ ಎಲ್ಲ ಸ್ಯಾಂಕ್ಷನ್ ಮಾಡ್ತಾರೆ. ಪಂಚಾಯತಿಗೆ ಹೋಗಿ ದುಡ್ಡನ್ನೆಲ್ಲ ಕಟ್ಬಿಟ್ಟು ಬಂದ್ವಿ. ದುಡ್ಡು ಮಾತ್ರ ಕಟ್ಟಿಸ್ಕೊತಾರೆ, ಸೌಕರ್ಯಗಳು ಮಾತ್ರ ಮಾಡ್ತಾ ಇಲ್ಲ. ನಮಗೆ ಯಾವುದೇ ಅನುಕೂಲಗಳನ್ನ ಮಾಡ್ತಾ ಇಲ್ಲ. ಈಗ ಮಾಡಿಕೊಡ್ಲಿಲ್ಲ ಅಂದರೆ ನಾವು ಮುಂದಕ್ಕೆ ಹೋಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ತಹಸೀಲ್ದಾರು ಬಂದು ನಮಗೆ ಸೌಕರ್ಯಗಳನ್ನ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ತೀವಿ. ಸರ್, ಈಗ ನಾವು ನಾವು ಪಂಚಾಯತ್ ಕೇಳಿದ್ನು. ಅವ್ರು ಈಗ ಯಾವ್ದಕ್ಕೂ ನಾವು ಗ್ರಾಮ ಪಂಚಾಯತ್ ಸೇರಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ನಾವು ಕೂಲಿ ಕಂಬಳ ಮಾಡಿ ಎಲ್ಲ ಮಾಡಿ ಈಗ ನಾವು ಡ್ರೈನ್ ತೆಗೆದ್ಬಿಟ್ಟು ಈಗ ನಾವೆಲ್ಲ ಮಾಡಿದ್ಮೇಲೆ ಈಗ ಈ ಸಾಧಕರು ಇವರೆಲ್ಲ ಗೆಸ್ವಲ್ ನಾವೇ ನಮ್ಗೆ ಏನು ಅಧಿಕಾರ ಕೊಟ್ಟಿರೋರು ಇವ್ರಿಗೆ ಅದಕ್ಕೆ ಮತ ಹಾಕ್ಬೇಕು. ನಾವು ಅವ್ರಿಗೆ ನಮ್ಮ ಯಾಕಡೆ ತಕ್ಕ ನಾವು ಮಾಡ್ಕೋಬೇಕು. ಇವ್ರಿಗೆ ಮತ ಹಾಕದ ಬಂದು ಕೆಲಸ ಮಾಡಿಸ್ಬೇಕು. ಇವ್ ಮತ ಹಾಕಿದ್ಮೇಲೆ ನಾವೇ ತಕ್ಷಣ ಮತ ಹಾಕ್ಬೇಕು. ಇವ್ರಿಗೆ ನಾವು ಇವ್ರಿಗೆ ಕೆಲಸ ಮಾಡಿದಾಗ ನಾವ್ ಯಾಕೆ ಮಾಡ್ಬೇಕು? ಅವ್ರಿಗೆ ದುಡ್ಡು ಇಸ್ಕೊತಿನ್ಕ ಒಳಗೆ ಉಳ್ಕೊಬಿಟ್ರ ರೋಡ್ ಇದೆ. ಇತ್ಲಾಗ ನೀರೆಲ್ಲ ಮಾಡಕ್ ನುಗ್ಗುತ್ತೆ. ಏನ್ ಮಾಡಕದ್ದು ಸಹ ಮಳೆ ಬೇರೆ ಜೋರು. ಈಗ ಯಾವ್ದಾಗ ಒಂದ್ ವ್ಯವಸ್ಥೆ ಮಾಡ್ಬೇಕು. ಅವ್ರು ಬರ್ತಾರ 4ನೇ ತಾರೀಕು ಕಳ್ಕ ಮಾಡ್ತೀವಿ ಅಂತಾರ. 4ನೇ ತಾರೀಕು ಕಟ್ಟಿ ಸಕ್ ಕೊಟ್ಬಿಟ್ರೆ ಇದು ಸತ್ತೋಗ್ಬೋದಪ್ಪ ಕಟ್ಲು ಹೋಗೈತೆ. ಅದೇ 4ನೇ ತಾರೀಕು ಕಟ್ಟಿ ಸಕ್ ಕೊಟ್ಬಿಟ್ರೆ ಸತ್ತೈತಿವಿ. ರೋಡ್ ಕೊಡ್ತಾರೆ ಎಲ್ಲ ಬಂದು ಜನಗಳಿಗೆ ಮುದುಕರ ಕಡೆಗೆ ಮುದುಕರು ಸದ್ ಮೇಲೆ ಏನ್ ಮಾಡೋದು ಹೇಳಿ? ಮತ್ತೆ ಈಗ ರೋಡ್ ಆದ್ರೆ ನಮ್ಮನೆ
ನೀರ್ ಒಳಕ್ಕೆ ಹಾಕಿ. ಕೂಲಿ ಕಂಬಳ ಮಾಡೋರು ಮಾಡಿವಿ ನಾವು. ಈ ತರ ಆದ್ರೆ ಹೆಂಗೆ ಮಾಡೋದು? ಪಂಚಾಯತ್ ಅವರು ಏನಕ್ಕೂ ಬತ್ತಾ ಇಲ್ಲ ಈಗ. ಅದು ತಂದೆ ಕಟ್ಟಿ ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.